ಪಾಪ ಹುಡುಗ ಎಳಸು, ಅವನಿಗಿನ್ನ ಅನುಭವ ಇಲ್ಲ. ನಾನು ಅವನ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಇಡೀ ಪ್ರಪಂಚ ಎಲ್ಲಿದೆ ಅಂತ ಆತ ಇನ್ನೂ ಗೊತ್ತಿಲ್ಲ. ಅವ್ರಿಗೆ ಟನಲ್ ಬೇಡ, ಯಾರು ಹೇಳಕ್ಕೆ? ಹೂ ಇಸ್ ಹಿ? ಎಲೆಕ್ಷನ್ ನಿಂತ್ಕೊಳ್ಳೋಕೆ ಹೇಳಿ, ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ಗೆ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಲಿ, ಟನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಲಿ. ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ಕೆ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾರೆ. ನಾನು ಹೇಳಿದ್ದು ಗಂಡ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋಮನಿಯಲ್ ಇಶ್ಯೂನ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ, ಮೆಟ್ರೋಲ್ ಓಡಾಡಲಿ, ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಲಿ, ಎಲ್ಲವರು MLAಗಳು ಮಂತ್ರಿಗಳು ಎಲ್ಲರೂ ಮೆಟ್ರೋಲೇ ಓಡಾಡಲಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ? ಆಟೋ ರಿಕ್ಷಾಲೇ ಓಡಾಡಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಓಡಾಡಲಿ, ಕಾರ್ ಹಾಕಬೇಕು. ಎಷ್ಟು ಲಕ್ಷ ಕಾರ್ ಇದೆ ಬೆಂಗಳೂರು ನಗರದಲ್ಲಿ? 1,30,30,00,000 ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ. ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿದ್ರು ಸರ್. DCM ಅವರು ಮದುವೆ ಮಾಡಿಸೋದಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನು ತಗೊಂಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ, ಖಾಲಿ ಟ್ರಂಕು ಅಂತ. 10 ರೂಪಾಯಿ ತಂದಿಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕಾಗ್ತದೇನ್ರಿ? ನೀವೆಲ್ಲ ನಿಮ್ ಗಾಡಿಲೇ ತೆಗೆದುಕೊಂಡು ಬರಬೇಕು, ನಿಮ್ ಕ್ಯಾಮ್ರಾ ಹಿಡ್ಕೊ ಬರಬೇಕು, ಇನ್ನೊಂದು ಬರಬೇಕು. ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕಾದ್ರು ಪೇರೆಂಟ್ಸು ಸ್ಕೂಲ್ ಬಸ್ಸಲ್ಲಿ ಕಳಿಸ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸು ಅಂತ ಹೇಳಕ್ಕಾಗ್ತದ? ನಾವು ಇದನ್ನೆಲ್ಲ ಮೆಟ್ರೋಲ್ ಕಳಿಸು ಅಂತ ಹೇಳಕ್ಕಾಗ್ತದ? ಇವೆಲ್ಲ ಆಗದೆ ಹೋದ್ಕತೆ. ಕೆಲ್ಸಕ್ಕೆ ಹೋದವ್ರು ಹೋಗ್ತಾರೆ. ಮೆಟ್ರೋ ಸಿಸ್ಟಮ್ನ ನಮ್ಮ ರಾಜ್ಯದಲ್ಲಿ ಇವ್ರೇನು ತೆಗೆದುಕೊಂಡು ಬಂದಿಲ್ಲ, ಕಾಂಗ್ರೆಸ್. ಆಯ್ತಪ್ಪ, ನಿನ್ಗೆ ಅಧಿಕಾರ ಇತ್ತಲ್ಲ, ನೀನೇನ್ ಮಾಡಿದ್ಯಾ? ನಿಮ್ ಗೌರ್ಮೆಂಟ್ ಏನ್ ಮಾಡ್ತು? ಎಷ್ಟು ಪಿಲ್ಲರ್ ಹಾಕಿದ್ದೀರಾ? ಎಷ್ಟು ಹಣ ತಂದಿದ್ದೀರಾ? ಮೆಟ್ರೋಲ್ಗೆ 12% 11% ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದು ಲ್ಯಾಂಡ್ ಕಾಂಪನ್ಸೇಷನ್ಸ್ ಮತ್ತೊಂದೆಲ್ಲ. ಸುಮ್ಮನೆ ಖಾಲಿ ಮಾತು. ಯು ಡೋಂಟ್ ಮ್ಯಾಚ್. ಅವನ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆನೂ ಕೇಳಕ್ ಹೋಗಬೇಡಿ. ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ.